ಸಿ ದ ನೆಕ್ಸ್ಟ್ ಕ್ವಶನ್ ಈಸ್ 20 ಮತ್ತು 60ರ ಮಸ ಲಸಕ್ಕಿಂತ ಎಷ್ಟು ಚಿಕ್ಕದಾಗಿದೆ. ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಎಷ್ಟು ಚಿಕ್ಕದಾಗಿದೆ ಇಷ್ಟು ದೊಡ್ಡದಾಗಿದೆ ಅಂತಂದಾಗ ಏನ್ ಮಾಡಬೇಕು, ಲಸ ಮತ್ತು ಮಸಗಳ ವ್ಯತ್ಯಾಸವನ್ನ ಕಂಡುಹಿಡಿಯಬೇಕು. ಓಕೆ, ಸಿ ನೋಡಿ ಯಾವ್ಯಾವ ಸಂಖ್ಯೆಗಳ ನಾವು ಲಸ ಮಸವನ್ನ ಕಂಡುಹಿಡಿಯಬೇಕು. ನೋಡಿ 20 ಮತ್ತು 60ರ ಲಸ ಮತ್ತು ಮಸ ಕಂಡುಹಿಡಿಯಬೇಕು. ನೋಡಿ 20ರ ಅಪವರ್ತನವಾಗಿದೆ ಮತ್ತು 60ರ ಅಪವರ್ತನವೂ ಆಗಿದೆ. ಹೀಗಾಗಿ ಈ ಎರಡು ಸಂಖ್ಯೆಗಳ ಮಸ ಎಷ್ಟಾಗಿರುತ್ತೆ ಅಂದ್ರೆ 20 ಆಗಿರುತ್ತೆ. ಓಕೆ ಓಕೆ, ಈಗ ನೋಡಿ 60 ಏನಿದೆ 60ರ ಅಪವರ್ತ್ಯವೂ ಹೌದು 20ರ ಅಪವರ್ತ್ಯವೂ ಹೌದು. ಹೀಗಾಗಿ ಈ ಎರಡು ಸಂಖ್ಯೆಗಳ ಲಸ ಏನಾಗಿರುತ್ತೆ ಅಂತಂದ್ರೆ 60 ಆಗಿರುತ್ತೆ ಮಕ್ಕಳೇ. ಓಕೆ, ಈಗ ಕ್ವಶನ್ ಏನಿದೆ ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಏನ್ ಮಾಡ್ಬೇಕು, ಲಸ ಮತ್ತು ಮಸಗಳ ವ್ಯತ್ಯಾಸವನ್ನ ಕಂಡುಹಿಡಿಯಬೇಕು. ಈಗ ನೋಡಿ ಲಸ ಎಷ್ಟಿದೆ 60 ಇದೆ. ಓಕೆ, ಈ 60ರಲ್ಲಿ ನಾವು ಮಸ 20ಅನ್ನ ಕಳಿಬೇಕು. 60 ಮೈನಸ್ 20 ಎಷ್ಟಾಗುತ್ತೆ 40. ನೋಡಿ ಯಾವ ಆಪ್ಷನ್ ಅಲ್ಲಿ ಇದೆ 40? ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಈ ರೀತಿಯಾಗಿ ಈ ಪ್ರಶ್ನೆಯನ್ನ ಬಿಡಿಸಬೇಕು.